ಆದಿಪಟ್ನ ಎನ್ನುವ ಗ್ರಾಮದಲ್ಲಿ ಕೋಮಲ ಗಾಯತ್ರಿ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು. ಅವರಿಗೆ ಅವರ ಮನೆಯ ವಿಷಯಕ್ಕಿಂತ ಬೇರೆಯವರ ಮನೆಯ ವಿಷಯ ಅಂದ್ರೆ ತುಂಬಾ ಇಷ್ಟ. ಹೀಗೆ ಈ ಅತ್ತೆ ಸೊಸೆಯಿಂದ ಎಷ್ಟೋ ಫ್ಯಾಮಿಲಿಯಲ್ಲಿ ಜಗಳಗಳು ನಡೀತಾ ಇತ್ತು. ಹೀಗೆ ಆ ಕಾಲನಿಯಲ್ಲಿರುವ ಜನರೆಲ್ಲೂ ಒಟ್ಟುಗೂಡಿ ಅತ್ತೆ ಸೊಸೆಯನ್ನು ಆ ಕಾಲನಿಯಿಂದ ಬೆರೆಸ್ಬಿಟ್ರು. ಹೀಗೆ ಆ ಕಾಲನಿಯವರು ಓಡಿಸಿದ ಕಾರಣ ಆ ಕಾಲನಿಯನ್ನು ಬಿಟ್ಟು ಇನ್ನೊಂದು ಕಾಲನಿಗೆ ಬಾಡಿಗೆಗೆ ಬಂದ್ರು. ಅಮ್ಮ ಗಾಯತ್ರಿ, ಇಲ್ ನೋಡಿ, ನಾವು ಈ ಟೌನ್ ಅಲ್ಲಿ 43ನೇ ಕಾಲನಿಗೆ ಮನೆ ಬದಲಾಯಿಸಿ ಬಂದಿದೀವಿ. ಈ ಟೌನ್ ಅಲ್ಲಿ ಇರುವ ಕೊನೆಯ ಕಾಲನಿ ಇದೆ. ನೀವು ಮಾತ್ರ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಅದು ಮಾತ್ರ ಅಲ್ಲದೆ ಅಕ್ಕಪಕ್ಕ ಜನರ ಜೊತೆ ಯಾರ ಜೊತೆನೂ ಮಾತಾಡಬಾರ್ದು. ಹೀಗೆ ಗಿರಿ ಅವರಿಗೆ ವಾರ್ನಿಂಗ್ ಮಾಡಿದಾಗ ತಾಯಿಯಾದ ಕೋಮಲ, ಅದ್ಯಾಕೋ ಹಾಗೆ ಹೇಳ್ತಿದ್ಯಾ, ನಾವೇನೋ ಮಾಡ್ದೋ? ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ದೀಯಮ್ಮ? ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ದ ಗಂಡ ಹೆಂಡ್ತಿ ನಿಮ್ಮಿಂದ ಇವಾಗ ಡೈವರ್ಸ್ ತನಕ ಹೋಗಿ ಡೈವರ್ಸ್ ತಗೊಂಡಿದ್ದಾರೆ. ಇದೇ ಅಮ್ಮ ನೀವು ಮಾಡಿದಂತಹ ಕೆಲ್ಸ. ಹಾಗೆ ಹೇಳಿದಾಗ ಅತ್ತೆ ಸೊಸೆ ಇಬ್ರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ನಗ್ತಾ ಇದ್ರು. ಇದನ್ನು ನೋಡಿದ ಗಿರಿಗೆ ಕೋಪ ಬಂತು. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ನಾನೇನು ನಿಮ್ನ ಹೊಗಳ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ಹಾಗೆ ಹೇಳಿದಾಗ ಗಾಯತ್ರಿ, ಅಯ್ಯೋ ಅದಲ್ಲ ಕಣ್ರಿ, ನಾನ್ ಏನ್ ಹೇಳಕ್ಕೆ ಬರ್ತಿದ್ದೀನಿ ಅಂದ್ರೆ, ಇನ್ ಮುಂದೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ ರೀ, ದಯವಿಟ್ಟು ನಮ್ನ ನಂಬಿರಿ. ಹಾಗೆ ಹೇಳಿದ್ಲು ಗಾಯತ್ರಿ. ಇಲ್ಲಿ ನೋಡಿ, ನನಗೆ ನಿಮ್ ಮೇಲೆ ನಂಬಿಕೆ ಅನ್ನೋದೇ ಇಲ್ವೇ ಇಲ್ಲ. ಅದಕ್ಕೇನೆ ನಾನು ಆಫೀಸಿಗೆ ಹೋದ್ರೂ ಸರಿ, ಹೊರಗಡೆ ಹೋದ್ರೂ ಸರಿ, ನಿಮ್ನ ಮನೆಯೊಳಗೆ ಇಟ್ಟು ಬೀಗ ಹಾಕಿನೇ ಹೋಗೋದು. ಹಾಗೆ ಹೇಳಿ ಗಿರಿ ಅವನು ಆಫೀಸಿಗೆ ಹೋಗುವಾಗ ಮನೆನ ಬೀಗ ಹಾಕಿ ಕೀ ತಗೊಂಡೋದ. ಆಗ ಕೋಮಲ ತನ್ನ ಸೊಸೆಯೊಡನೆ, ಇದೇನೇ ಗಾಯತ್ರಿ, ಇವನ್ ಹೀಗೆ ಮಾಡಿ ಹೋಗ್ಬಿಟ್ಟ. ನನಗೆ ಪಕ್ಕದವರ ಮನೆಯ ಕಷ್ಟ ನೋಡದಿದ್ರೆ ನನಗೆ ನಿದ್ರೆ ಬರೋದಿಲ್ಲ ಕಣೆ. ನನಗೆ ಮಾತ್ರ ಗೊರಟೆ ಬಿಟ್ಟು ನಿದ್ರೆ ಬರುತ್ತಾ ಅತ್ತೆ? ಇವಾಗ ನಾವು ಹೊರಗೆ ಹೇಗೆ ಹೋಗೋದು? ಹೀಗೆ ಗಾಯತ್ರಿ ಆಲೋಚನೆ ಮಾಡ್ತಿದ್ಲು. ಹೀಗೆ ಗಾಯತ್ರಿ ಸುತ್ತಮುತ್ತ ನೋಡಿದಾಗ ಅವಳಿಗೆ ಮನೆ ಹತ್ರ ಒಂದು ಏಣಿ ಕಂಡಿತು. ಅತ್ತೆ, ಇವಾಗ ನಾವು ಕಣ್ತುಂಬ ನಿದ್ರೆ ಮಾಡಬಹುದು. ಹಾಗೆ ಹೇಳಿ ಮೂಲೆಯಲ್ಲಿರುವ ಏಣಿಯನ್ನು ತೆಗೆದು ಮಾಡಿಯಿಂದ ಏಣಿನ ಕೆಳಗಿಟ್ಟು ಅವರಿಬ್ಬರು ಕೆಳಗೆ ಬಂದು ಒಂದು ಕಡೆ ನಿಂತು ಮಾತಾಡ್ತಾ ಇದ್ರು. ಅಮ್ಮ ಸೊಸೆ, ಈ ಕಾಲೋನಿಯಲ್ಲಿ ಎಲ್ರು ತುಂಬಾ ಸಂತೋಷವಾಗಿ ಸಂಸಾರ ಮಾಡ್ತಿದ್ದಾರೆ. ಹೌದತ್ತೆ, ನೀವು ಹೇಳಿದ ಹಾಗೆ ಈ ಊರಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ಇವಾಗ ಈ ಊರಿಗೆ ನಾವು ಬಂದ್ಬಿಟ್ಟಲ್ಲ, ಇನ್ನೆಂಗೆ ಎಲ್ರು ಸಂತೋಷವಾಗಿರ್ತಾರೆ? ಹೀಗೆ ಸುತ್ತಮುತ್ತ ನೋಡ್ತಾ ಇದ್ದಾಗ ಅವರ ದೂರದಲ್ಲಿ ಮಂಜುಳಾ ಎನ್ನುವ ಮಹಿಳೆ ಬಂದ್ಲು. ಈ ಕಾಲನಿಗೆ ಹೊಸದಾಗಿ ಬಂದಿದ್ದು ನೀವೇನಾರಿ? ಹೀಗೆ ಮಂಜುಳಾ ಕೇಳಿದಾಗ ಅತ್ತೆ ಸೊಸೆ ಇಬ್ರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು, ಅತ್ತೆ ಇವಾಗ ನೀವು ಹ್ಯಾಪಿಯಾ? ಒಂದ್ ವಿಕೆಟ್ ಸಿಕ್ಕಿದೆ, ಇದು ಧೂಳಾರಿಸಿ. ಹಾಗೆ ಹೇಳಿದ್ಲು ಸೊಸೆಯಾದ ಗಾಯತ್ರಿ. ಹೌದಮ್ಮ, ನಾವೇ ಹೊಸದಾಗಿ ಬಂದಿದ್ದು. ನನ್ನ ಹೆಸರು ಕೋಮಲ, ಇವಳೇ ನನ್ ಸೊಸೆ ಗಾಯತ್ರಿ. ಹೀಗೆ ಕೋಮಲ ಬೇಕು ಬೇಕು ಅಂತ ತನ್ನ ಮನೆಯ ವಿಷಯವನ್ನು ಹೇಳಿದ್ಲು. ಸರಿಯಮ್ಮ, ಮಾತಾಡ್ತಾ ಇದ್ರೆ ನಾವು ಬೆಳಗಿನವರೆಗೆ ಮಾತಾಡ್ತಾ ಇರ್ತೀವಿ. ನಿಮಗೂ ಏನೋ ಕೆಲ್ಸ ಇದೆ ಅನ್ಸುತ್ತೆ, ಹೋಗಿ ಬನ್ನಿ. ಹೀಗೆ ಕೋಮಲ ಹೇಳಿದಾಗ, ಹೌದು, ನನಗೂ ಒಂದು ಮುಖ್ಯವಾದ ಕೆಲ್ಸ ಇದೆ. ನನ್ನ ಅತ್ತೆ ಮಾವನಿಗೆ ಊಟ ಕೊಡ್ಬೇಕು. ಹಾಗೆ ಅಂತ ಹೇಳಿದಾಗ, ಏನು, ನಿಮ್ಮ ಅತ್ತೆಗೆ ಊಟ ಕೊಡ್ಬೇಕಾ? ಯಾಕೆ, ನಿಮ್ಮ ಅತ್ತೆ ಮಾವನಿಗೆ ಹುಷಾರಿಲ್ವಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ. ನಮ್ಮ ಅತ್ತೆ ಮಾವನಿಗೆ ಬೆಳಿಗ್ಗೆ ಟಿಫನ್ ಇಂದ ಹಿಡಿದು ರಾತ್ರಿ ಊಟ ತನಕ ನಾನೇ ಹಾಕಿ ಕೊಡ್ಬೇಕು. ಹೀಗೆ ಮಂಜುಳಾ ತುಂಬಾ ಹೆಮ್ಮೆಯಿಂದ ಹೇಳಿಕೊಂಡ್ಲು. ಆಗ ಗಾಯತ್ರಿ ನಿಧಾನವಾಗಿ ತನ್ನ ಅತ್ತೆ ಹತ್ರ, ಇವಳೇನತ್ತೆ ಬೆಸ್ಟ್ ಸೊಸೆ ಅಂತ ಅವಾರ್ಡ್ ಏನಾದ್ರೂ ತಗೊಳ್ತಾ ಇದ್ದಾಳಾ? ಅತ್ತೆ ಮಾವನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳಂತೆ. ನಾವು ಬಂದಾಯ್ತಲ್ವಮ್ಮ ಗಾಯತ್ರಿ, ಅವಳ ಅತ್ತೆ ಮಾವನ ಹೇಗೆ ನೋಡ್ಕೋತಾಳೆ ಅಂತ ನಾವು ನೋಡೋಣ. ಹಾಗೆ ಅಂತ ಕೋಮಲ ಮಂಜುಳನ್ ಜೊತೆ, ನಿನ್ನ ನೋಡಿದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ ಮಂಜುಳಾ. ಯಾಕೆ ರೀ? ಹಾಗೆ ಹೇಳಿದಾಗ ಮಂಜುಳನಿಗೆ ಅರ್ಥವಾಗಲಿಲ್ಲ. ಯಾಕೆ ರೀ ಹಾಗೆ ಹೇಳ್ತಿದ್ದೀರಾ? ಏನಾಯ್ತು? ಯಾಕೆ ಅಂತನಾ, ನಿಮ್ಮತ್ತೆ ಸರಿಯಾಗಿ ಅವ್ರ ಅಂಡರಲ್ಲೇ ನಿನ್ನ ಇಟ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೇನು ಕೈಕಾಲ್ ಬರೋದಿಲ್ವಾ? ನೀನು ಊಟ ಹಾಕಿ ಕೊಟ್ರೆ ಮಾತ್ರ ಊಟ ಮಾಡದಾ? ನೀನೀಗೆ ಅವರಿಗೆ ಬಗ್ಗಿ ಬಗ್ಗಿ ಇದ್ರೆ ಅವ್ರು ಬೇಕು ಬೇಕು ಅಂತ ಗುದ್ದುತ್ತಾನೆ ಇರ್ತಾರೆ. ಹೀಗೆ ಕೋಮಲ ಮಂಜುಳನಿಗೆ ಇಲ್ಲದ ಸಲ್ಲದ ಮಾತನ್ನೆಲ್ಲ ಹೇಳಿಕೊಟ್ಲು. ಹೀಗೆ ಅತ್ತೆ ಸೊಸೆ ಹಾಕಿದ ಬಲೆಗೆ ಮಂಜುಳಾ ಬಿದ್ದೇ ಬಿಟ್ಲು. ಆ ನಂತರ ಮನೆಗೆ ಹೋದಾಗ ಮಂಜುಳನ ಅತ್ತೆ ಮಂಜುಳನ ನೋಡಿ, ಅಮ್ಮ ಮಂಜುಳಾ ಬಂದ್ಬಿಟ್ಟ, ತುಂಬಾ ಹಸಿವಾಗ್ತಿದೆ, ಊಟ ಕೊಡಮ್ಮ. ಹಾಗೆ ಹೇಳಿದಾಗ ಮಂಜುಳನಿಗೆ ಕೋಪ ಬಂತು. ಯಾಕೆ, ನಿಮ್ ಕೈಕಾಲ್ ಏನಾದ್ರೂ ಮುರಿದೋಗಿದ್ಯಾ? ಮಾಡಿಟ್ಟ ಅಡಿಗೆನ ಹಾಕೊಂಡ್ ತಿನ್ನಕ್ಕೆ ಕೂಡ ನಿಮ್ಗೆ ಆಗಲ್ವಾ? ಹೀಗೆ ತನ್ನ ಅತ್ತೆಯನ್ನು ನೋಡಿ ಕೋಪದಿಂದ ಜಗಳವಾಡಿದ್ಲು. ಹೀಗೆ ಅತ್ತೆಗೂ ಸೊಸೆಗೂ ಕೋಪ ಬಂದು,
ಒಬ್ಬರಿಗೊಬ್ಬರು ಜೋರಾಗಿ ಜಗಳವಾಡ್ತಿದ್ರು. ಆ ಶಬ್ದವನ್ನು ಕೇಳಿ ಕಾಲನಿಯವರು ದೂರದಿಂದ ನಿಂತು ನೋಡ್ತಾ ಇದ್ರು. ಆದ್ರೆ ಅತ್ತೆ ಸೊಸೆ ಮಾತ್ರ ಸಂತೋಷದಿಂದ ಮನೆ ಹತ್ರ ನಿಂತ್ಕೊಂಡು ಸಂತೋಷ ಪಡ್ತಿದ್ರು. ಅಮ್ಮ ಸೊಸೆ ಅವರ ಜಗಳ ಕೇಳ್ತಾ ಇದ್ರೆ ಕಿವಿಯಲ್ಲಿ ಸುಪ್ರಭಾತ ಆಡುವ ರೀತಿ ಇದೆ. ಈ ದಿನ ರಾತ್ರಿ ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಹೀಗೆ ಗಿರಿ ಬರುವಷ್ಟರಲ್ಲಿ ಮನೆಗೆ ಹೋಗಿ ಕೂತಿದ್ರು. ಹೀಗೆ ಪ್ರತಿದಿನ ಗಿರಿ ಆಫೀಸಿಗೆ ಹೋದ ತಕ್ಷಣ ಏಣಿಯ ಮೂಲಕ ಅತ್ತೆ ಸೊಸೆ ಇಬ್ರು ರೋಡಿಗೆ ಬರ್ತಿದ್ರು. ಹೀಗೆ ಮನೆಯಿಂದ ಕೆಳಗೆ ಬಂದು ಕಾಲೋನಿಯಲ್ಲಿರುವ ಜನರ ಬಳಿ ಜಗಳವನ್ನು ತಂದಾಕ್ತಿದ್ರು. ಒಂದು ದಿನ ಗೀತಾ ಎನ್ನುವ ಹುಡುಗಿಯನ್ನು ನೋಡಲು ಸುಂದರ ಎನ್ನುವ ಮನೆಯವರ ತಂದೆ ತಾಯಿ ಜೊತೆಗೆ ಬಂದಿದ್ದ. ಅವರಿಗೆ ಗೀತನ ಮನೆ ಯಾವುದು ಅಂತ ಗೊತ್ತಿಲ್ಲದೆ ಅತ್ತೆ ಸೊಸೆಯ ಬಳಿ ಬಂದ್ರು. ಏನ್ರಿ, ಇಲ್ಲಿ ಗೀತಾ ಎನ್ನುವ ಹುಡುಗಿಯ ಮನೆ ಎಲ್ಲಿದೆ? ಹಾಗೆ ಹೇಳಿದಾಗ ಅತ್ತೆ ಸೊಸೆ ಇಬ್ರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಂಡು, ಯಾಕೆ ರೀ, ಏನಾಯ್ತು? ಏನ್ ವಿಷಯದ ಮೇಲೆ ಗೀತನ್ ಮನೆಗೆ ಹೋಗ್ತಿದ್ದೀರಾ ಹಾಗೆ ಅಂತ ಕೇಳಿದ್ಲು ಸೊಸೆಯಾದ ಗಾಯತ್ರಿ. ಏನು ಇಲ್ಲ ರೀ, ಗೀತನ ಹುಡುಗಿ ನೋಡಕ್ಕೆ ನಾವು ಬಂದಿದೀವಿ. ಗಾಯತ್ರಿ, ಇದೇನೋ ನಮಗೆ ಸಂತೋಷ ತರುವಂತಹ ವಿಷಯ ಅನ್ಸುತ್ತೆ. ಅತ್ತೆ, ಗಂಡ ಹೆಂಡತಿಯ ನಡುವೆ, ಅತ್ತೆ ಸೊಸೆಯ ನಡುವೆ ಜಗಳವನ್ನು ತಂದಾಕಿದೀರಾ. ಇವರ ನಡುವೆ ಏನ್ ಹೇಳಿ ಜಗಳ ತಂದಾಕ್ತೀರಾ? ಅಮ್ಮ ಗಾಯತ್ರಿ, ನಾವು ಯೋಚನೆ ಮಾಡಿದ್ರೆ ಏನೇನೋ ಮಾಡ್ತೀವಿ. ಹಾಗಿರುವಾಗ ಇವರ ಮಧ್ಯೆ ಜಗಳ ತಂದಾಕೋದು ದೊಡ್ಡ ವಿಷಯನಾ? ಇವಾಗ್ ನೋಡು ಹೇಗೆ ತಂದಾಕ್ತೀನಿ ಅಂತ. ಇನ್ಯಾಕೆ ತಡ ಮಾಡ್ತೀರಾ, ಆರಂಭಿಸಿ ಅತ್ತೆ. ಹೀಗೆ ಗಾಯತ್ರಿ ತನ್ನ ಅತ್ತೆಯನ್ನು ಎಂಕರೇಜ್ ಮಾಡಿದ್ಲು. ಅಯ್ಯೋ, ನಿಮಗೆ ಈ ವಿಷಯ ಗೊತ್ತಿಲ್ವಾ? ಮೊನ್ನೆಯಷ್ಟೇ ಗೀತಾ ಯಾವನೋ ಒಬ್ಬ ಹುಡುಗನ್ ಜೊತೆ ಹೋಗಿದ್ಲು. ಯಾರಿಗೆ ಗೊತ್ತಿಲ್ಲದೆ ಅವಳನ್ನ ಕರ್ಕೊಂಬಂದು ಅವ್ರ ತಂದೆ ತಾಯಿ ಮನೇಲಿಟ್ಕೊಂಡ್ರು. ಹೀಗೆ ಗಾಯತ್ರಿ ಹೇಳಿದಾಗ ಅವರು ಗೊಂದಲಕ್ಕೆ ಒಳಗಾದ್ರು. ಏನ್ರಿ ನೀವು ಹೇಳೋದು ಎಲ್ಲ ನಿಜಾನಾ? ಹೌದು ರೀ, ನಿಜಾನೇ. ಬೇಕಂದ್ರೆ ನನ್ ಸೊಸೆ ಜೊತೆ ಕೇಳಿ. ನಿಮ್ನ ನೋಡಿದ್ರೆ ಒಳ್ಳೆಯವರಂಗೆ ಕಾಣಿಸ್ತಾ ಇದೆ. ಅದಕ್ಕೇನೆ ನೀವು ಮೋಸ ಹೋಗ್ಬಾರ್ದು ಅಂತ ನಿಜ ಎಲ್ಲ ನಿಮ್ ಜೊತೆ ಹೇಳ್ಬಿಟ್ಟಿದ್ದು. ಹಾಗೆ ಹೇಳಿದಾಗ ಆ ಮಾತನ್ನು ಅವರು ನಂಬಿ, ನಿಮ್ಮ ಮಾತು ಕೇಳಿದ್ರೆ ನಿಜ ಅಂತಾನೆ ಅನ್ಸುತ್ತೆ. ಅದಕ್ಕೇನೇನಾ ಆ ಹುಡುಗಿಯ ತಂದೆ ಬೇಗ ಮದ್ವೆ ಮಾಡೋಣ ಅಂತ ಅವಸರ ಪಡಿಸ್ತಾ ಇದ್ರು. ಒಳ್ಳೇದಾಯ್ತು, ನೀವು ನಮಗೆ ದೇವತೆಯಾಗಿ ಬಂದು ಸಹಾಯ ಮಾಡಿದ್ರಿ. ಹೀಗೆ ಆ ಗಂಡಿನ ಕಡೆಯವರು ನೇರವಾಗಿ ಗೀತನ ಮನೆಗೆ ಹೋದ್ರು. ಏನ್ರಿ, ನಿಮಗೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ? ಯಾವನ್ ಜೊತೆನೋ ಹೋದ ಹುಡುಗಿನ ಕರ್ಕೊಂಬಂದು ನಮ್ಮ ಹುಡುಗನ ತಲೆಗೆ ಕಟ್ಬೇಕು ಅಂತಿದ್ದೀರಾ? ಅವರ ಮಾತನ್ನು ಕೇಳಿ ಗೀತಳ ತಂದೆಗೆ ಕೋಪ ಬಂತು. ಏನ್ರಿ, ಸರಿಯಾಗಿ ಮಾತಾಡಿ. ಹೀಗೆ ಅವರಿಬ್ಬರ ನಡುವೆ ಜೋರಾಗಿ ಜಗಳವಾಗ್ತಿತ್ತು. ಆ ಶಬ್ದವನ್ನು ಕೇಳಿ ಅತ್ತೆ ಸೊಸೆ ಇಬ್ರು ಮನೆಯಲ್ಲಿ ಡ್ಯಾನ್ಸ್ ಆಡ್ತಿದ್ರು. ಆ ನಂತರ ಗಿರಿ ಮನೆಗೆ ಬರುವ ಸಮಯದಲ್ಲಿ ಏನು ಗೊತ್ತಿಲ್ಲದೆ ಮನೆಯಲ್ಲೇ ಇರ್ತಾ ಇದ್ರು. ಗಂಡಿನ ಕಡೆಯವರು ಗೀತಾ ವಿಷಯ ನಮಗೆ ಕೋಮಲ ಮತ್ತು ಗಾಯತ್ರಿನೇ ಹೇಳಿದ್ದು ಅಂತ ಹೇಳಿದ್ರು. ಹೀಗೆ ಆ ಕಾಲನಿಯವರು ಈ ಜಗಳವೆಲ್ಲ ಅತ್ತೆ ಸೊಸೆಯಿಂದನೇ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಎಲ್ಲರೂ ಗುಂಪುಗಟ್ಟಿ ಮನೆ ಹತ್ರ ಬಂದ್ರು. ನಿಮ್ಮಿಂದನೇ ನಮ್ಮ ಕಾಲನಿಯಲ್ಲಿ ಜಗಳ ಆಗ್ತಿದೆ. ಮರ್ಯಾದೆಯಿಂದ ಈ ಕಾಲನಿ ಬಿಟ್ಟು ಹೋಗದಿದ್ರೆ ಒದ್ದು ಹೊರಗೆ ಕಳಿಸ್ತೀವಿ. ಹೀಗೆ ಆ ಕಾಲನಿಯ ಜನರು ವಾರ್ನಿಂಗ್ ಮಾಡಿದ್ರಿಂದ ಗಿರಿ ಮತ್ತೆ ಮನೆಯನ್ನು ಬದಲಾಯಿಸಬೇಕಾಗಿತ್ತು.